ವೀರತ್ವದಿಂದ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಧರ್ಮರಾಯ ಅಂದರೇನು? ಅವರ ಅಶ್ವಮೇಧ ಕುದುರೆಯನ್ನು ಕಟ್ಟಿ ಹಾಕುವುದೆಂದರೇನು? ಕುದುರೆ ರಕ್ಷಣೆಗೆ ಬಂದಿರೋದು ಯಾರು ಗೊತ್ತಾ? ಸವ್ಯಸಾಚಿ ಎಂದು ಬಿರುದಾಂಕಿತನಾದ ಪಾರ್ಥ. ಪಾರ್ಥ ಶರಣಾಗತ ರಕ್ಷಕ, ಶತ್ರುಗಳ ವಿಧ್ವಂಸಕ. ಮೋಸ ವಂಚನೆಗಳಿಂದ ಗಡ್ಡದ ಮುದುಕನನ್ನು ಕೊಂದವನು ಶತ್ರುಗಳ ವಿಧ್ವಂಸಕನೇ. ಹೇಡಿಗಳಾಗಿ ಹೊಗಳದೆ ವೀರರಾಗಿ ಹೋರಾಡಿ ಪಾಂಡವರಿಗೆ ಶ್ರೀಕೃಷ್ಣನ ಬೆಂಬಲವಿದೆ. ನಮಗೂ ನಮ್ಮ ಹಳೆಯ ಅಗ್ನಿರಾಯನ ಬೆಂಬಲವಿದೆ. ಅವನ ಸಹಾಯದಿಂದ ಪಾಂಡವರ ಸೈನ್ಯವನ್ನೆಲ್ಲ ಸುಟ್ಟು ಬೂದಿ ಮಾಡಿ ಜಯಶಾಲಿಯಾಗಿ ಮೆರೆದಾಡಿ. ಬೇಡ ಬೇಡ, ಈ ದುರಾಗ್ರಹ ಬೇಡ, ಈ ದುರಿಚ್ಛೆ ಬೇಡ. ಅರ್ಜುನನೊಡನೆ ಯುದ್ಧ ಬೇಡ. ಶರಣಾಗತರಾಗಿ ಶ್ರೀಕೃಷ್ಣನ ಕೃಪೆಗೆ ಪಾತ್ರರಾಗೋಣ. ಈಗ ಮಾತನಾಡುತ್ತಿರುವ ನೀವು ನನ್ನ ಪತಿಯಾದ ನೀಲಧ್ವಜರೋ ಅಥವಾ ಈ ಸ್ವರೂಪದಿಂದ ನಿಂತಿರುವ ಹೇಳಿಯೋ? ಧೈರ್ಯವಿದ್ದರೆ ಹೋರಾಡಿ, ಇಲ್ಲದಿದ್ದರೆ ಬಳೆಗಳನ್ನು ತೊಟ್ಟುಕೊಂಡು ಕುಳಿತುಕೊಳ್ಳಿ. ಹೋ ಹರಿಯರಿ, ಅವಸಾನ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಮಾನ ಮರ್ಯಾದೆಗಳನ್ನು ಲೆಕ್ಕಿಸದೆ ಮಾತನಾಡುತ್ತಿರುವೆ. ಈ ರೀತಿ ನಿನ್ನಿಂದ ಅಪಮಾನನಾಗುವುದಕ್ಕಿಂತ ರಣರಂಗದಲ್ಲಿ ಹೋರಾಡಿ ಮಡಿಯುವುದೇ ಮೇಲು. ಪ್ರವೀಣ, ನಡೆಯುವುದಕ್ಕೆ ಜಾಮಾತ ಅವ್ಯವಾಹನ ಪ್ರತ್ಯಕ್ಷನಾಗು. ಜಾಮಾತ ಅಗ್ನಿ ಇಲ್ಲೇ ಇಲ್ಲ. ಜಾಮಾತ ಅವ್ಯವಾಹನ ಪ್ರತ್ಯಕ್ಷನಾಗು. ಹೆಣ್ಣು ಕೊಟ್ಟ ಅತ್ತೆ ತಾಯಿಯ ಸಮಾನ ಅಂತ ಶಾಸ್ತ್ರ ಪುರಾಣಗಳು ಹೇಳ್ತವೆ. ತಾಯಿಯ ಸಮಾನರಾದ ಈ ಅತ್ತೆಯ ಮಾತನ್ನು ನಡೆಸಿಕೊಡುವುದಾಗಿ ವಚನ ಕೊಡು. ನನ್ನ ಪತಿಯನ್ನು ಅರ್ಜುನನೊಡನೆ ಯುದ್ಧಕ್ಕೆ ಕಳಿಸಿದ್ದೇನೆ. ಅರ್ಜುನನ ಸೈನ್ಯವನ್ನೆಲ್ಲ ಧ್ವಂಸ ಮಾಡಿ ಜಯವನ್ನು ತಂದುಕೊಡು. ವಚನ ಕೊಟ್ಟಿದ್ಯಾ, ನಡೆಸು. ಶರಣಾಗತಿ ಶರಣಾಗತಿ ಶರಣಾಗತಿ, ಯಾರ ಬಾಯಲ್ಲೂ ಕೇಳಿದರೋ ಶರಣಾಗತಿ. ಈಗ ಅದೇ ಗತಿ. ದುಷ್ಟ ಹೆಂಗಸೆ, ನಿನ್ನ ಕೆಟ್ಟ ನಾಲಿಗೆಯಿಂದ ಯುದ್ಧಕ್ಕೆ ಪ್ರಚೋದಿಸಿದೆ. ಬುದ್ಧಿಶೂನ್ಯನಾಗಿ ಯುದ್ಧಕ್ಕೆ ಹೇಳಿದೆ. ಸಾವಿರಾರು ಸೈನಿಕರೊಡನೆ ಇದ್ದ ಒಬ್ಬ ಮಗನನ್ನು ಕಳೆದುಕೊಂಡೆ. ಹೋಗು ಹೋಗು, ಅರ್ಜುನನ ಪಾದಗಳ ಮೇಲೆ ಬಿಟ್ಟು ಕ್ಷಮೆ ಬೇಡು. ನಿಮ್ಮ ಕೈಯಲ್ಲೂ ಆಗಲಿಲ್ಲ, ನಮ್ಮ ಹಳೆಯ ಅಗ್ನಿರಾಯನ ಕೈಯಲ್ಲೂ ಆಗಲಿಲ್ಲ. ಈಗ ನನ್ನ ಕೈಯಲ್ಲಿ ಏನಾಗುತ್ತದೆ ತೋರಿಸ್ತೀನಿ ನೋಡಿ. ಯಾರಲ್ಲಿ ಕಟ್ಟಿರುವ ಅಶ್ವಮೇಧ ಕುದುರೆಯನ್ನು ಬಿಡಿ. ಅರ್ಜುನನನ್ನು ಆಧರಿಸಿ ಕರೆದು ತನ್ನಿ. ಸಮಸ್ತ ಭಂಡಾರವನ್ನಿಟ್ಟು ಆಶ್ರಿತರಾಗೋಣ. ಮಣಿಪುರ ಕಾವ್ಯಗಾರರು ಮಹಾಪವಿತ್ರವಾದ ದಿನಕ್ಕೆ ಗಂಗೆಯಲ್ಲಿ ಪ್ರಾಣೇಶ್ವರನಿಗೆ ಪರಮಾತ್ಮನನ್ನು ಪ್ರಾರ್ಥಿಸೋಣ ಅಂತ ಈ ಗಂಗೆಯ ನೀರು ಒಂದು ತೊಟ್ಟು ನನ್ನ ಮೈಗೆ ತಾಕದ ಹಾಗೆ ಈ ದಡದಿಂದ ಆ ದಡಕ್ಕೆ ಕರೆದುಕೊಂಡು ಹೋಗುವ ಅಂಬಿಗ ಯಾರಿದ್ದೀರಿ? ಯಾರಿದ್ದೀರಿ? ಯಾಕೆ ಹೀಗೆ ಹೇಳ್ತಾ ಇದೆಯಾ? ಗಂಗೆಯ ಒಂದು ತೊಟ್ಟು ನೀರು ತಾಕಿದರು ಜನ್ಮ ಜನ್ಮಾಂತರದ ಪಾಪಗಳು ಕಳಿತಾವೆ ಅಂತ ಪುರಾಣಗಳು ಹೇಳ್ತಾ ಇರುವಾಗ ನೀನ್ ಯಾಕೆ ಹೀಗೆ ಹೇಳ್ತಾ ಇದೆಯಾ? ಹೇಳ್ತವೆ, ಪುರಾಣಗಳು ಹೇಳ್ತವೆ. ನೀನು ಪಾಪಿಷ್ಟೇ. ಶಿಖಂಡಿನ ಮುಂದೆ ನಿಲ್ಲಿಸಿ ನಿನ್ನ ಮಗ ಭೀಷ್ಮನನ್ನು ಕೊಂದ ಅರ್ಜುನಿಗೆ ಏನ್ ಮಾಡ್ದೆ? ಏನ್ ಮಾಡ್ದೆ? ಇಲ್ಲ ಇಲ್ಲ, ಯಾರು ನನ್ನ ಮಗ ಭೀಷ್ಮನ ಮರಣಕ್ಕೆ ಕಾರಣರಾದರೋ ಆ ಅರ್ಜುನ ಇನ್ನಾರು ತಿಂಗಳಲ್ಲಿ ಅವನ ಮಗನ ಕೈಯಿಂದಲೇ ಮರಣವಾದ. ಯಾರು ನೀನು? ಗಂಗೆಯಿಂದ ಮಧ್ಯಮ ಪಾಂಡವನಿಗೆ ಯಾಕೆ ಶಾಪ ಕೊಡಿಸ್ದೆ? ಅದನ್ನ ಕೇಳೋಕೆ ನೀನ್ಯಾರು? ನಾನು ಕೌರವ್ಯರ ಮಗಳು ನುಚಿ. ನೀನು ಕೊಟ್ಟ ಶಾಪವನ್ನ ವ್ಯರ್ಥ ಮಾಡುತ್ತೇನೆ. ಅದಕ್ಕೂ ಮುಂಚೆ ಪಾರ್ಥನ ಸಂತಾನ ಎಲ್ಲಿದೆ ಅಂತ ಹುಡುಕಿ ಪಾರ್ಥನ ಸಂತಾನವನ್ನು ಧ್ವಂಸ ಮಾಡಕ್ಕೆ ಸಿದ್ಧ ಮಾಡ್ತೀನಿ. ನಿನ್ನನ್ನು ಬಿಟ್ಟರೆ ತಾನೇ ಹುಡುಕೋದು. ನಾನೇ ಈ ಕೆಟ್ಟ ಹೆಂಗಸನ್ನು